ಹಾಯ್ ಫ್ರೆಂಡ್ಸ್, ಹಲೋ, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಲಿ ಜ್ಯೋತಿ. ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರಿ, ಚೆನ್ನಾಗೂ ಇರಬೇಕು ಅಂತಾನು ಬಯಸ್ತಾ ಇದ್ದೀನಿ. ಅನಿತಾ ಅವರು ಕುಂಡೆ ಪಲ್ಯ ಕೊಟ್ಟರು ಫ್ರೆಂಡ್ಸ್. ಎಷ್ಟು ಜನ ಏನಂತೀರಿ ಅನ್ನೋದು ನಂಗೆ ಗೊತ್ತಿಲ್ಲ. ಸಣ್ಣದು ಒಂದು ಸ್ವಲ್ಪ ಹುಳಿ ಇರ್ತದೋ ಈ ಎಲೆ ಕುಂಡೆ ಪಲ್ಯ ಅಂತೀವಿ ನಾವು. ಕೆಲವೊಬ್ರು ಪುಂಡಿ ಪಲ್ಯ ಅಂತಾರೆ. ಸೊ ನಮ್ಮ ಕಡೆ ನಾವು ಕುಂಡೆ ಪಲ್ಯ ಅಂತೀವಿ. ನಾನು ಅದೇ ಮೆನ್ಷನ್ ಮಾಡ್ಲತ್ತೀನಿ. ಸೊ ತೊಗರಿಬೇಳೆ ತೊಳೆದೀನಿ, ಕಡಲೆಬೇಳೆನೂ ತೊಳೆದು ಹಾಕೀನಿ. ಮೆಣಸಿನ್ಕಾಯಿ ನೋಡಿ ಭಯ ಪಡ್ಲಿಕ್ಕೆ ಹೋಗಬೇಡ್ರಿ. ಎಷ್ಟು ಮೆಣಸಿನ್ಕಾಯಿ ಹಾಕೋರು ಮುಟ್ಟಿ ಹಾಕೋರು ಖಾರ ಒಟ್ಟು ಹತ್ತಲ್ಗದ ಫ್ರೆಂಡ್ಸ್. ಭಾಳ ಕಡಿಮೆ ಅದ ಖಾರ. ಆ್ಯಂಡ್ ಪುಂಡಿ ಪಲ್ಯ ಹಾಕೀನಿ. ಆನಂತರ ಶೇಂಗಾ. ನಮ್ಮ ಮನೆಗೆ ಲಿಟ್ರಲಿ ಎಲ್ಲರಿಗೂ ಶೇಂಗಾ ಬೇಕು. ಆ್ಯಂಡ್ ಮುದ್ದೆ ಪಲ್ಯಕ್ಕೆ ಈ ಪಲ್ಯಕ್ಕೆ ಶೇಂಗಾ ಅಂದ್ರೆ ಟೇಸ್ಟ್ ಇರ್ತಲ್ಲ ಫ್ರೆಂಡ್ಸ್. ಆ್ಯಂಡ್ ಇವತ್ತು ವಿಡಿಯೋ ಡೈರೆಕ್ಟಾಗಿ ಪುಂಡಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಲ್ಲ, ಸಾರಿ. ಆ್ಯಸ್ ಶೆಡ್ಯೂಲ್ಡ್ ಡೇಲಿ ಏನು ಕೆಲಸ ಇರ್ತೋ ಅವೆಲ್ಲ ಪ್ರಾಸೆಸ್ ಮುಗಿಸಿ ನೀರು ಕುಡ್ದ ನಂತರ ಪುಂಡಿ ಪಲ್ಯಕ್ಕೆ ಒಂದು ಕಡೆ ಅನ್ನಕ್ಕೆ ಇಟ್ಟು. ಆ್ಯಕ್ಚುಲಿ ಇವತ್ತು ಚಪಾತಿ ಅಥವಾ ರೊಟ್ಟಿ ಮಾಡೋ ಮನ್ಸಾಕಲಾಗಿತ್ತು ಫ್ರೆಂಡ್ಸ್. ಮತ್ತು ಅನಿತಾ ಅವ್ರು ಕೊಟ್ಟಿನ ಪುಂಡಿ ಪಲ್ಯದಲ್ಲ ಅಂತ ನೆನಪು ಬಂದು ಮತ್ತು ಪುಂಡಿ ಪಲ್ಯ ರೊಟ್ಟಿ ಅನ್ನ ಮಾಡೀನಿ. ಇಲ್ಲಾಂದ್ರೆ ಇವತ್ತು ಮನಸ್ಸೇ ಇದ್ದಿಲ್ಲ. ಒಂದು ಸ್ವಲ್ಪ ರೈಸ್ನೂ ಹೆಚ್ಚಿಗೆ ಹಾಕೀನಿ. ಆ ನಂತರ ಫ್ರಿಜ್ ಓಪನ್ ಮಾಡ್ರೆ ಅದು ಕಾಣಿಸ್ತು ನನಗೆ. ನಡೀರಿ, ಬಿಸಿಲು ಜಾಸ್ತಿ ಅದ, ಮ್ಯಾಲೆ ಕಡಿಬೇಳೆ ಒಣಕರಿ. ಆ್ಯಂಡ್ ಇವನು ಒಂದು ಸ್ವಲ್ಪ ತೊಳೆದಿಕ್ಲತ್ತೀನಿ. ಒಂದು 2 ಕಿಲೋ ಅಕ್ಕಿ. ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಬಟ್ ಭಾಳಷ್ಟು ಜನ ಜೋಳಕ್ಕೆ ಹಾಕ್ತಾರೆ ಫ್ರೆಂಡ್ಸ್. ಅಂದ್ರೆ ಜೋಳದ ಹಿಟ್ಟು ಬೀಸ್ಕೊಂಡು ಬರ್ತಾರಲ್ಲ, ಆವಾಗ ಅಕ್ಕಿ ಹಾಕಿ ಬೀಸ್ಕೊಂಡು ಬರ್ತಾರೆ. ಲಿಟ್ರಲಿ ನಾವು ಆಲ್ರೆಡಿ ಅನ್ನ ಉಣ್ತೀವಿ. ಟೂ ಮಚ್ ಕಾರ್ಬ್ಸ್ ಈಸ್ ನಾಟ್ ಗುಡ್. ಸೊ ನಾನು ಜೋಳಗೆ ಅಂದ್ರೆ ರೊಟ್ಟಿ ಮಾಡೋ ಹೊತ್ತಿನಾಗ, ರೊಟ್ಟಿ ಹಿಟ್ಟಿನಾಗ ಯಾವತ್ತೂ ಅಕ್ಕಿ ಮಿಕ್ಸ್ ಮಾಡಲ್ಲ. ಬಿಕಾಸ್ ಅದು ಅನ್ನ ಉಂಡಂಗೆ ಐತಲ್ಲ. ಆ್ಯಂಡ್ ನನಗೆ ಒಂದು ಸ್ವಲ್ಪ ಘಟ್ನೂ ಅನ್ನಿಸ್ತಾವ. ಮೆತ್ತಗಿರ್ಬೇಕಾದ್ರೆ ಜೋಳ ಹಾಕೋದೆ ಕರೆಕ್ಟ್. ಚಲಿಯ ಏನು ಮಾಡ್ತೀನಿ ಅನ್ನೋದು ಮಾಡೋತಿನ ತೋರಿಸ್ತೀನಿ. ಪ್ರೆಸೆಂಟ್ ಅಂತೂ ತೊಳೆದು ನೀಟಾಗಿ ಒಣಗಿಕ್ತೀನಿ. ನೀವು ಅಕ್ಕಿದು ಏನೇನು ಸ್ನ್ಯಾಕ್ಸ್ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ನೋಡ್ರಿ, ನೀಟಾಗಿ ಅಕ್ಕಿ ತೊಳೆದಾಯಿತು. ಇವಾಗ ಅಕ್ಕಿ ತೊಳೆದ ನಂತರ ಒಂದು ಸ್ವಲ್ಪ ಬಿಸಿಲಿಗೆ ಅಥವಾ ನೆರಳಿಗೆ, ಯಾಕಂದ್ರೆ ನಮ್ಮ ಮುರ್ಕುಲ್ ಮಾಡ್ಬೇಕು ಅನ್ಕೊಳತ್ತೀನಿ. ವೈಷ್ಣವಿ ಪಾಪ ದಿನ ಬರೋಣ ಅಮ್ಮ ಏನಾರ ಸ್ನ್ಯಾಕ್ ಕೊಡು ಅಂತಲತ್ತವ, ಸ್ನ್ಯಾಕ್ಸ್. ಅದಕ್ಕೆ ಮುರ್ಕುಲ್ ಮಾಡ್ತಾಯಿದ್ದೀನಿ. ಅಕ್ಕಿ ನೀಟಾಗಿ ತೊಳೆದೀನಿ. ಕರಿ ನೋಡ್ರಿ, ಇಟ್ಗಳು ಬಂದು ಬರೀ ಅಕ್ಕಿ ಇಟ್ಟೇದ ಇದು, ಮತ್ತೇನೂ ಇಲ್ಲ. ಅಕ್ಕಿ ತೊಳೆದಿನ ನೀರು ಗಿಡಕ್ಕೆ ಹಾಕ್ಬೋದು. ಇವಾಗ ಇವಕ್ಕೆ ಚಲೋ ಒಣಕಿ ಬೀಸ್ಕೊಂಡು ಬಂದ್ರೆ ಮುರ್ಕುಲ್ಕ ರೆಡಿ. ಮುರ್ಕುಲ್ ಮಾಡಬೇಕು. ಏನೇನು ಮಿಕ್ಸ್ ಮಾಡ್ತೀನಿ ಇದ್ರೊಳಗನ ತೋರಿಸ್ತೀನಿ ನಿಮ್ಗೆ ಮಿಕ್ಸ್ ಮಾಡಿ ಹೋಗ್ತೀನಾಗ. ವೈಭವ್ ಜರ ಒಣಕ್ಕೆ ಬರುತ್ತೆ. ಇಟ್ಕಡೋದು ಬಿಸಿಲದ, ಗಾಳಿನ ಹೊಟ್ಟೆ ಮಸ್ತ್. ಹೊಟ್ಟೆಂಗೆ ಬರ್ತೈತಪ್ಪ, ಹೈಟ್ ಇಲ್ಲಿ ಬರ್ಲಕ್ಕೆ ಬರುತ್ತೆ, ಹೆಂಗೆ ಬರ್ತೈತಿಲ್ಲ ನಾನು. ಓಂ ಸಾಯಿರಾಮ್. ಬರ್ರಿ ಫ್ರೆಂಡ್ಸ್, ಊಟ ಮಾಡ್ಯಾರಿ. ಹೀರೆಕಾಯ್ದು ಮೇಲಿನ ಸಪ್ಪಿದ ಹಿಂಡಿ ಅಂದ್ರೆ ಪ್ರಾಸೆಸ್ ಎಲ್ಲ ತೋರಿಸೀನಿ. ಆ್ಯಂಡ್ ಬೈನೀರು ಉಡ್ಲಿದ ಕುಂಡೆ ಪಲ್ಯ, ಕಕ್ಕಡಿ ಆ್ಯಂಡ್ ರೊಟ್ಟಿ. ಟೈಮ್ 12 ಆಗ್ಯದ ಫ್ರೆಂಡ್ಸ್. ಇಲ್ಲಿ ಕಡೆನ 12:15, ಬಟ್ ಟೈಮ್ 12 ಆಗ್ಯದ. ಜೈ ಗುರುದೇವ್. ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ಮದಿಗೆ ಹೋಗಬೇಕು. ಬಟ್ ಐ ಆಮ್ ಫೀಲಿಂಗ್ ಲೋ. ಐ ಡೋಂಟ್ ನೋ ವೈ. ಯಾಕೆ ಒಂದು ಸ್ವಲ್ಪ ಹಿಂಗೆ ವೀಕ್ ಅನ್ನಿಸ್ತದ್ದು ಅದಕ್ಕೆ. ಆ್ಯಂಡ್ ನೀನು ರಾತ್ರಿ ಭಾಸಣಿಕೆ ಹೋಗಿ ಬಂದಿಲ್ಲ. ನಾನು ಕಂಪ್ಲೀಟ್ ಭಾಸಣಿಕೆ ಏನು ಮಾಡಿಲ್ಲ. ಬರೀ ಹಳೆಯಕ್ಕೆ ಇಟ್ಟೆ ಹೋಗಿ ಬಂದಿನ ಅಷ್ಟೇ. ಯಾಕಂದ್ರೆ ಪ್ರಾಸೆಸ್ ಎಲ್ಲ ಆಗ್ಲಕ್ಕ ರಾತ್ರಿ 11-12 ಆಗ್ಲತ್ತಿತ್ತು. ಸೊ ಅದಕ್ಕೆ ಜಸ್ಟ್ ಹೋಗಿ ಹಳೆಯಕ್ಕರ್ಲೆ ಗುಡಿ ತನಕ ಒಟ್ಟೆ ಹೋಗೀನಿ. ಅದರ ನಂತರ ಉಳಿದಿಲ್ಲನೋ ಏನೋ ವೀಡಿಯೋನೂ ಮಾಡಿಲ್ಲ ನಾನು. ಆ್ಯಂಡ್ ಮನೆಗೆ ಜಲ್ದಿ ಬಂದಿನಿ. ಮಳೆಗೆ ಒಂದು ಬೀಳತ್ತಿತ್ತು ನೀನು. ಸೊ ಇವತ್ತು ಲೋ ಅನ್ಸುತ್ತೆ. ಆ್ಯಂಡ್ ಬಾವ ಮದಿಗೆ ಹೋಗೋರು, ಅಂದ್ರೆ ನಮ್ಮ ಅಮ್ಮವ್ರ ಮದಿಗೆ ಹೋಗೋರು. ಸೊ ನೋಡ್ಗೋಯಿಂಗ್ ಬರೀ ಎಮ್ಮಿ ಲಂಚ್ ಊಟ ಮಾಡಿರಿ. ಲಂಚ್ ಕಂಪ್ರಂಚ್, ಯಾಕಂದ್ರೆ ಇವತ್ತು ಗುರುವಾರ ಒಪ್ಪತ್ತ. ಮ್ಯಾಲಿನ ಬಟ್ಟೆ, ಕ್ಯಾನ್ ಬಟ್ಟೆ, ಏನು ಗೊತ್ತಂದು ಬಟ್ಟೆ ತಂದು ಹಾಕತ್ತ. ಬಿಸಿಲು ನೋಡಿ ಮತ್ತು ಬಟ್ಟೆ ತಂದು ಮ್ಯಾಲೆ ಹಾಕೀನಿ. ಅಂಜಾನೆ ಸೇ ವೀಕ್ ಅನ್ನಿಸ್ತದೆ. ಕಣ್ಗಳು ನಿಲ್ಲತ್ತವ ಫ್ರೆಂಡ್ಸ್. ಯಾಕೇನೋ ಗೊತ್ತಿಲ್ಲ, ಕಣ್ಣು ಭಾಳ ನಿಲ್ಲತ್ತವ. ಮುಖರಂದ್ರೆ ನಿದ್ದೆ ಆಗಲ್ಲಾಗಿದೆ. ಯಾಕಂದ್ರೆ ಕಡೆ ಬೆಳಿಗ್ಗೆ ಒಂದು ಒಣಕಿರಲ್ಲ. ಮನೆ ಹಿಂಗೆ ಮಾಡಿ ಮೇಲೆ ಒಣಕಿನ, ಜಸ್ಟ್ ಒಣಕಿನ 5 ಮಿನಿಟ್ಸ್ನಾಗ ಮಳೆ ಬಂತು. ಆ ಮಳೆನೂ ಓನ್ಲಿ ಕಡೆಬೇಳೆ ತೊಗ್ಲಕ್ಕಷ್ಟೇ ಬಂದಂಗೆ ಫುಲ್ ತೊಯ್ದೋಗ್ಯವ. ಇವಾಗ ಒಣಗ್ಯಾವ. ಬಿಸಿಲು ಒಂದು ಸ್ವಲ್ಪ.
ಆಯಿತು ಜರ ಹಿಂಗೆ ಕೆಳಗೆ ಫ್ಯಾನ್ ಗಾಳಿಗೆ ಅದನ್ನ ಒಣಗೀನಿ. ಇವತ್ತು ಚೆನ್ನಾಗಿ ಒಣಗಿಲ್ಲ, ಅದಕ್ಕೆ ಒಣಗ್ಯವ. ಬಟ್ ಯಾಕೋ ಆಲಸ್ ಅನ್ಸುತ್ತೆ, ಹಿಂಗೆ ಸುಸ್ತು ಅನ್ನಿಸ್ತದೆ, ಕಣ್ಣೆಲ್ಲ ನೆಗ್ಲತ್ತ ಒಂಥರ ಆಗ್ಲತ್ತದ. ಆ್ಯಂಡ್ ಟೈಮ್ 2 o'clock ಆಗ್ಯದ ಫ್ರೆಂಡ್ಸ್. ತಂಗಿ ಅವರು ದುಕಾನದೆಲ್ಲ ಸಾಮಾನು ತರಿಸೀನಿ ನೋಡಿರಿ. ಒಂದು ಸ್ವಲ್ಪ ಮನೆ ಬೇಕಾಗಿದ್ದ ಸಾಮಾನು ತರಿಸೀನಿ. ಚಾಪತ್ತಿ ಘಮಕ್ಕಿ ಇಂಥ ಹೊಂಟದು, ಚಾ ಕುಡಿಬೇಕು ನಂಗೆ. ಬಟ್ ನೋ ಫರ್ ಚಾಯ್. ಹಸ್ಬೆಂಡ್ ಜಿ ಸ್ಟ್ರಿಕ್ಟ್ಲಿ ವಾರ್ನ್ ಮಾಡ್ಯಾರ, ನೀ ಚಾಯ್ ಕುಡ್ಲತ್ತಿ ಜಾಸ್ತಿ, ನೋ ಚಾಯ್ ಅಂತ. ಸೊ ನನಗೆ ಚಾಯ್ ಅವಾಯ್ಡ್ ಮಾಡಬೇಕು ಆದ್ರೆ ಮನ್ಯಾಗ ಹಾಲು ತರಬಾರ್ದು ಅಂತ. ಓನ್ಲಿ ಮೊಸರು ಪ್ಯಾಕೆಟ್ ಇಷ್ಟೇ, ಓನ್ಲಿ ಮೊಸರು ತರಬೇಕು. ನಾನಿಲ್ಲೊಂದು ಪಿಂಪಲ್ ಆಗಿತ್ತು, ಅದು ಕೀಟ ಖರಾಬ್ ಅನ್ಸುತ್ತೆ ನೋಡ್ರಿ ಪಕ್ಕಾಗಿ. ಸೊ ಹಿಂಗಂದ್ರೆ ದೂರ ಚಾಪತ್ತಿ ಪಾಕೆಟ್ ಇಟ್ಕೊಂಡು ಚಾಯ್ ಕುಡ್ದು ಫ್ಲೇವರ್ ತೊಗೊಳತ್ತೀನಿ ನೋಡ್ರಿ. ಭೇಟಿ ಐತೀನಿ ನಂತರ ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ನಿದ್ದೆ ಮಾಡ್ಲಿಕ್ಕೆ. ಈ ಗೆಸ್ಟ್ ಬಂದಿದ್ರು, ಗೆಸ್ಟ್ ಇನ್ ದ ಸೆನ್ಸ್ ತಂಗಿ ಆ್ಯಂಡ್ ತಂಗಿ ಮನೆಯವರು. ನಾನು ಮೈದನ್ ಅಂತ ಕರಿತೀನಿ, ರಿಲೇಷನ್ನಾಗ ಏನೈತಾರ ಅನ್ನೋದಿರಿ. ಸೊ ಮದುವೆ ಐತಲ್ಲ, ಮದುವೆಗೆ ಬಂದಿದ್ರು. ಕಾಫಿ ಮಾಡೀನಿ, ಆವಾಗ ಕುಡಿಬೇಕು ಅನಿಸಿಲ್ಲ, ಇವಾಗ ಕುಡ್ಲಿತ್ತೀನಿ. ಯಾಕೋ ಎಣ್ಣೆಗೊತ್ತು ಕಣ್ಣು ಭಾಳ ಇಲ್ಲತ್ತವ. ಲೆಟ್ಸ್ ಎಂಜಾಯ್. ಮುಂಜಾನೆ ತೋಟ ಕಡಕ್ಕೆ ಬಿಸಿಲಿರ್ತಾರೆ, ಈಗ ತೋರಿಸ್ತೀನಿ ತಡ್ರಿ ವೆದರ್ ಹೆಂಗದ. ಇತ್ತು ಚೇಂಜ್ ಆಯಿತು ವೆದರ್ ಭೀ, ಜನ ಚೇಂಜ್ ಆದಂಗೆ ಚೇಂಜ್ ಆಗ್ಲತ್ತಾರ, ಮನುಷ್ಯರು ಹೆಂಗೆ ಚೇಂಜ್ ಇರ್ತಾರೆ ಹಂಗೆ. ಸೊ ಮತ್ತೆ ವೆದರ್ ಚೇಂಜ್ ಆಗ್ಯದ. ಸೊ ಈಗ ಅಂದ್ರೆ ತಂಪು ವೆದರ್ನಾಗ ಅದು ಮಾಡಿಟ್ಟಿನ ಕಾಫಿ ಅದ, ಅದಕ್ಕೆ ಕುಡಿತಾ ಇದ್ದೀನಿ ಇವಾಗ. It's 5:50 and I'm starting my walking now. Done 1 hour. 7 hour time ಇವಾಗ. So completely 8,000 steps completed. ಇವಾಗ ಕೈಕಾಲು ಮುಖ ತಗೊಂಡು ಸಂಧ್ಯಾ ದೀಪ ಹಚ್ಚಬೇಕು. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಲ್ಲ, ಆ್ಯಂಡ್ ಚೆನ್ನಾಗೂ ಇರಬೇಕು ಅಂತಲೂ ಬಯಸ್ತಾ ಇದ್ದೀನಿ. ಸಂಧ್ಯಾ ದೀಪ ಹಚ್ಚೀನಿ, ಹನುಮಾನ್ ಚಾಲೀಸ ಓದೀನಿ, ಸುಕೂನ್ ಅನ್ನಿಸ್ತಾ ಇದೆ ಇವಾಗ. ಬರೀ ಡಿಕಾಶ್ ಕೂಡ ಆಯ್ತು, ಹಿಂಗೆ ಡಿ ಜೆ ಸೌಂಡ್ ಉಂಟು, ಜಾಸ್ತಿ ಮಾತಾಡ್ಲಿಕ್ಕಾಗಲ್ಲ ಫ್ರೆಂಡ್ಸ್. ಬಾಯ್. ಸೊ ನಮ್ಮ ಕಝಿನ್ ಮದುವೆ ಮಾಡ್ಕೊಂಡು ನಮ್ಮ ಕಾಲನಿಗೆ ಬಂದಾಳ. ಸೊ ನೋಡರಿ ಅಂತ ಹೋಗೀನಿ, ಆಕಿನ ಸಮೀಪೇನೂ ಹೋಗಿಲ್ಲ. ಬಿಕಾಸ್ ನಾನು ನಾರ್ಮಲ್ ಸ್ಯಾರಿನಾಗಿದ್ದ, ಹೊಸ ಮದುಮಗಳಿಗೆ ನಾರ್ಮಲ್ ಸ್ಯಾರಿನಾಗ ಏನು ಲುಕ್ ಕೊಡರಿ ಅಂತೇಳಿ ಹೋಗಿಲ್ಲ. ಬಟ್ ಜಸ್ಟ್ ಅಲ್ಲಿ ಒಂದು 10-15 ಮಿನಿಟ್ ಟೈಮ್ ಸ್ಪೇರ್ ಮಾಡಿ ದೂರಿಂದೆ ಆಕಿಗೂ ಮತ್ತೆಲ್ಲ ರಿಲೇಟಿವ್ಸು ನೋಡಿ ವಾಪಸ್ ಬಂದೀನಿ. ಚೆನ್ನಾಗಿ ಅನ್ನಿಸ್ತು. ಅದು ಹೆಂಗಿತ್ತು ಅಂದ್ರೆ, ನಮ್ಗೆ ಇಷ್ಟ ಆಯಿತು ಅಂದರೆ ಏನೋ ನೋಡ್ಲಿಕ್ಕೆ ಚೆನ್ನಾಗಿ ಅನ್ನಿಸ್ತು. ಬಟ್ ಇಷ್ಟ ಇಲ್ಲೋಯ್ತು ಅಂತಂದ್ರೆ ಜಬರ್ದಸ್ತಿಲಿ ತೋರಿಸಿನಂಗೆ ಅನ್ನಿಸ್ತದಲ್ಲ, ಆ ಲಿಟ್ರಲಿ ವೈಬ್ ಹೊಂಟಿತ್ತು ನನಗೆ. ಆ್ಯಂಡ್ ಇವತ್ತಂತೂ ಮೇಲ ಕೆಳಗೆ ಇಳಿದು ಇಷ್ಟು ಕಾಲು ಬೆನಿ ಮಾಡ್ಲತ್ತಿರೋ 4 to 5 ಟೈಮ್ಸ್ ಏರಿ. ನಾ ಕಡಿಬೇಳಿ ಕಡೆಯಿಂದ ಒಂದು ಬಾರ್, ಅಕ್ಕಿ ಕಡೆಯಿಂದ ಒಂದು ಬಾರ್, ಆ್ಯಂಡ್ ಮತ್ತು ಬಿಸಿಲು ಭಾಳ ಚೆನ್ನಾಗದೇನಿಲ್ಲ ಅಂತ ನೋಡ್ಲಿಕ್ಕೆ ಈ ಥರ ಎಲ್ಲ. ಆ್ಯಂಡ್ ರಾತ್ರಿಗೆ ರೈಸ್ ಜಾಸ್ತಿ ಮಾಡಿ ನಂದಿಲ್ಲ, ಅದಕ್ಕೆ ಜೀರಾ ರೈಸ್ ಮಾಡೀನಿ. ರೊಟ್ಟಿ ಇದ್ದರೂ ಭೀ ಒಬ್ಬರು ಭೀ ಕೈ ಹಚ್ಚಿಲ್ಲ. ಬಿಕಾಸ್ ಎವ್ರಿ ಒನ್ ಲೈಕ್ ಓನ್ಲಿ ಆ್ಯಂಡ್ ಜೀರಾ ರೈಸ್. ಮೂಗರು ಜೀರಾ ರೈಸ್ ಅಷ್ಟೇ ಊಟ ಮಾಡ್ಯಾರ. ಜೀರಾ ರೈಸ್ ಆ್ಯಂಡ್ ದಾಲ್ ಅಷ್ಟು ಫೇವ್ರೇಟ್ ಅದ ನಮ್ಮ ಮನೆಗೆ ಜೀರಾ ರೈಸ್. ಆ್ಯಂಡ್ ನಂಬಲ್ಲಿ ಇವರು ಜಾಪಳಕಾಯಿ ತೊಗೊಂಡು ಬಂದಿರು. ಸೊ ನೋಡಿ ಆಡಿಸಿ ತಿಂದೀನಿ ಜಾಪಳಕಾಯಿ. ದಟ್ಸ್ 2.5 ಲೀಟರ್ ಆಫ್ ವಾಟರ್ ಕುಡಿದೀನಿ. ದಟ್ಸ್ ಆಲ್ ಫಾರ್ ದ ಡಿಫ್ರೆನ್ಸ್. ವಾಕಿಂಗ್ ಅಂತೂ ಸೂಪರ್ ಆಯಿತು. ಎವ್ರಿಥಿಂಗ್ ಡನ್. ಸಿ ಯು ಟುಮಾರೋ. ಬಾಯ್.